ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ನಾಯಕರು ಸಾಕಷ್ಟು ಟೀಕೆ ಟಿಪ್ಪಣಿ ಆರೋಪಗಳನ್ನು ಮಾಡ್ತಾ ಇದ್ರು. ಇದೀಗ ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಕೂಡ ಹಿಡಿದಿತ್ತು. ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಸರ್ಕಾರ ಇದೀಗ ತಿರುಗೇಟನ್ನ ಕೊಡ್ತಾ ಇದೆ. ಬಿಜೆಪಿಯವರು ಯಾವ ಪ್ರಕರಣವನ್ನ ಸಿಬಿಐಗೆ ಕೊಟ್ಟಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಸಿಬಿಐಗೆ ಕೊಡುವಂತಹ ಪ್ರಕರಣ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬಿಜೆಪಿಯವರು ಕೇಳ್ತಾರೆ ಅಂತ ಸಿಬಿಐಗೆ ಕೊಡೋದಕ್ಕೆ ಆಗೋದಿಲ್ಲ, ಎಲ್ಲ ವೆರಿಫೈ ಆಗ್ತಾ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕೊಡ್ಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಕೊಡ್ಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಎಲ್ಲವನ್ನು ಸಿಬಿಐಗೆ ಕೊಟ್ಬಿಟ್ರೆ ಅತ್ಲಾಗಿ ಇಲ್ಲಿ ಏನು ಮಾಡಂಗೇ ಇಲ್ಲ. ಪ್ರತಿಯೊಂದಕ್ಕೂ ಸಿಬಿಐ ಕೇಳ್ತಾ ಇದ್ದಾರೆ. ಬೆಸ್ಟ್ ಈಸ್ ಟು ಗಿವ್ ಎವ್ರಿಥಿಂಗ್ ಟು ಸಿಬಿಐ ಅಲ್ವಾ. ಅವರು ಯಾವ ವಿಷಯ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನಮಗೆ. ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಏನು ಪ್ರಯಾರಿಟಿ ಇದೆ ಅವರಿಗೆ ನಮಗೆ ಗೊತ್ತಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ತೆಗೆದ್ರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ, ಅದರಲ್ಲೇನು ಹಿಂಜರಿಯೋದಿಲ್ಲ. ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಮೂಡೋದು ಅಕ್ರಮ ಯಾರ ಕಾಲದಲ್ಲಿ ಆಗಿದ್ದು, ಈ 50-50 ಕೊಡ್ಲಿಕ್ಕೆ ಆರ್ಡರ್ ಮಾಡಿದೆ ಯಾವಾಗ, ಚೀಫ್ ಮಿನಿಸ್ಟರ್ದು ಪತ್ನಿ ಹೆಸರಲ್ಲಿ ಆ ಲ್ಯಾಂಡ್ ಯಾವ ಕಾಲದಲ್ಲಿ ಬಂದಿದೆ, ಅದು ಡಿನೋಟಿಫಿಕೇಶನ್ ಆಗಿದೆ ಲ್ಯಾಂಡನ್ನ ಮೂಡೋದವರು ಯಾವ ರೀತಿಯಲ್ಲಿ ನೋಟಿಫಿಕೇಶನ್ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ನಮಗೆ ವಿರೋಧ ಪಕ್ಷರಿಗೆ ಬೇರೆ ಯಾರು ಸಬ್ಜೆಕ್ಟ್ ಇಲ್ಲ, ಏನು ಸಬ್ಜೆಕ್ಟ್ ಇಲ್ಲದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಹೊರತು ಅವ್ರ ಕಾಲದಲ್ಲಿ ಇದೆಲ್ಲ ಆಗಿದೆ. ನಾನು ಯಾರ ಮೇಲೆ ದೋಷಾರೋಪ ಮಾಡಲಿಕ್ಕೆ ನಾನು ಈಗಾಗಲೇ ಅದಕ್ಕೆ ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನಮ್ಮ ಸರ್ಕಾರ ತಗೊಳ್ತೀವಿ. ಸುಮ್ಮನೆ ತನಿಖೆ ನೋಡಿ, ಇವರು ತನಿಖೆ ಸರಿ ಇಲ್ಲ ಅಂದ್ರೆ ಪ್ರತಿಯೊಂದು ಸತಿ ಹೇಳ್ತಾರೆ. ಈಗ ನನ್ನ ವಿಚಾರದಲ್ಲಿ DK ರವಿ ವಿಚಾರದಲ್ಲಿ ಬಂದಾಗ ಏನು ಹೇಳಿದ್ರು ಅವರು, ಎಷ್ಟು ದಿವಸ ಅಸೆಂಬ್ಲಿಯಲ್ಲಿ ಮಲಗಲಿಲ್ವಾ, ಇದರಲ್ಲಿ ಮಲಗಲಿಲ್ವಾ, ಸಿಬಿಐ ಕೊಡಲಿಲ್ವಾ, ಸಿಬಿಐ ಕೊಟ್ಟಾಗ ಏನಾಯ್ತದು, ಏನು ಬಂದಿದ್ದು, ಅದಾದಮೇಲೆ ಒಂದು ದಿವಸ ಮಾತಾಡಿದಾರ ಇವರು. ಈಗ ನಮ್ಮ ಗಣಪತಿ ಕೇಸಲ್ಲಿ ಸಿಬಿಐ ಕೊಡಲಿಲ್ವಾ, ನಾವು 6-7 ಸಿಬಿಐ ಕೊಟ್ಟಿದ್ದೀವಿ. ಇವ್ರ ಕಾಲದಲ್ಲಿ ಒಂದಾದರೂ ಸಿಬಿಐ ಕೊಟ್ಟಿರೋ ಉದಾಹರಣೆ ಇದೆಯಾ? ಏನು ಮಾತಾಡ್ತಿದ್ದಾರೆ ಸಿಬಿಐ ಅಂತ ಹೇಳ್ತಾರೆ. ನಾನು ಕೇಳ್ತಾ ನಮ್ಮ ಅಧಿಕಾರಿಗಳಿಗೆ ದಕ್ಷ ಅಧಿಕಾರಿಗಳಿಲ್ವಾ, ಅವರು ಎಫಿಷಿಯೆಂಟ್ ಇಲ್ವಾ, ಎಲ್ಲ ಇದನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಕೊಡಿ, ನೀವು ಯಾಕೆ ಇದು ಮಾಡ್ತೀರಾ, ಅವ್ರ ಮೇಲೆ ಇದು ಮಾಡ್ತೀರಾ? ಅದಾಗಿ ನಿಮಗೆ ಅವ್ರದ್ದು ಎನ್ಕ್ವೈರಿ ಆಗಿ ಎಲ್ಲ ಆದಮೇಲೆ ಅವ್ರು ಕ್ರಮ ತಗೊಳ್ತಿದ್ರೆ ಆಗ ಹೇಳಿ. ಈಗ ಇದು ಫಸ್ಟಿಂದಲೇ ಶುರು ಮಾಡ್ತಾರೆ ಸಿಬಿಐಯಿಂದ. ಸಿಬಿಐ ಗೊತ್ತಾ ನಿಮಗೆ? ನೋಡಿ ಮುಖ್ಯಮಂತ್ರಿಯವರು ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಕಾಲದಲ್ಲಿ ಏನನ್ನ ಆಗಿದೆ ಅಂತ. ನಾನು ಸಮೇತ HUD ಮಿನಿಸ್ಟರ್ ಆಗಿದ್ದವನು, ಯಾವುದು 90ಯಲ್ಲಿ ಆಗಿದ್ದವನು. ನನಗೂ ಸ್ವಲ್ಪ ವಿಚಾರ ಗೊತ್ತಿದೆ. ಮೂಡಾ ಸಮೇತ ನನ್ನ ಕೆಳಗಡೆ ಬರ್ತಾ ಇತ್ತು. ಅದರಲ್ಲಿ ಮುಖ್ಯಮಂತ್ರಿಯವರಾಗಲಿ ಅವರ ಪತ್ನಿಯವರಾಗಲಿ ಯಾವುದೇ ರೀತಿಯ ಅದು ಮಾಡಲಿಲ್ಲ. ಅವ್ರು ನ್ಯಾಯಯುತವಾಗಿ ಮಾಡಿದ್ದಾರೆ. ನೀವು ನ್ಯಾಯಯುತವಾಗಿ ಮಾಡೋದಕ್ಕೆ ಇದೇನಾಗ್ತದೆ, ದಿಸ್ ಇಸ್ ಫಾಸಿಸ್ಟ್. ಇದು 100 ಸತಿ ಇವರಿದಾರಲ್ಲ, ನಮ್ಮ 100 ಸತಿ ಸುಳ್ಳು ಹೇಳ್ಬಿಟ್ಟು ಸತ್ಯ ಹೇಳುವಂಥ ತಂತ್ರ ನಮ್ಮ ಇವರು ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತದೆ, ಎನ್ಕ್ವೈರಿ ಆಗ್ತದೆ. ಆ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ನಾವು ನೀವು ಇಲ್ಲಿ ಕೂತ್ಬಿಟ್ಟು ತೀರ್ಮಾನ ಮಾಡೋದಲ್ಲ. ಅದು ಎನ್ಕ್ವೈರಿ ಆಗಲಿ, ತೀರ್ಮಾನ ಆದಮೇಲೆ ಅದರ ವಿಚಾರದಲ್ಲಿ ನಾವು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಮಾಡಿ.